ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರೇನು ಚಿಂತೆ ಮಾಡ್ತಾಯಿಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿದ್ರು ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಅದು ಆ ಮಟ್ಟಕ್ಕಿದ್ದಾರೆ ಇವರು. ಅಯ್ಯೋ ಅವ್ರ ಬಗ್ಗೆ ಬೇಡ ಬನ್ನಿ, ಅವೆಲ್ಲ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಿ. ಯಾರು ಹಾಂ ನಾನೇನು ಹಗರಣದಲ್ಲಿ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಹಗರಣ ತೆಗಿಬೇಕಂತ ಏನೇನು ನಡೆಸಿದರೆ ತೆಗಿಬೇಕಂತ ಗನ್ ತೋರಿಸಿ ಯಾರಿಗೋ ಎದುರಿಸಿರೋದು ನೆಲಮಂಗಲ ಹತ್ರ ಬೇಕಂತ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವೆಲ್ಲ ಗೊತ್ತಿದೆ ನನಗೆಲ್ಲ, ಇವ್ರದ್ದೆಲ್ಲ ಬಂಡವಾಳಗಳು. ಅದು ನಿರೀಕ್ಷೆ ಇದ್ದಿದ್ದೆ, ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ ಈಗಾಗಲೇ 1 ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಬಿಡಿ, ರಾಜೀನಾಮೆ ಕೊಡ್ತಕ್ಕಂಥ ಅದೇನು ಆಶ್ಚರ್ಯವೂ ಇಲ್ಲ ನನಗೆ ಆ ವಿಷಯದಲ್ಲಿ. ಅದು ಅವ್ರು ಮಾಡ್ಕೊಂಡವ್ರು ನಾನು ಏನು ಮಾಡಲಿ? ಪದೇ ಪದೇ ಇಂಥ ಒಂದು ಪರಿಸ್ಥಿತಿ ಯಾತಕ್ಕೆ ನಿರ್ಮಾಣ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥ. ನಾನು ಇವತ್ತು ಬೆಳಗ್ಗೆ ಇಲ್ಲೇ ನಡೀತಾ ಇದೆಯಲ್ಲ ನಮ್ಮ KPSC ಕರ್ಮಕಾಂಡಗಳು, ಇವರಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ. ನಾನು ಇವತ್ತೇನು ಬೆಳಗ್ಗೆ ಹೇಳಿದ್ದೀನಿ ಮಾಧ್ಯಮದ ಸ್ನೇಹಿತರ ಮುಂದೆ, KPSCನಲ್ಲಿ 2022 ಯಾವ ಒಂದು ಇವರೇ ಮಂತ್ರಿ ಇದ್ದಾಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ವಾಟರ್ ಸಪ್ಲೈ, ಆ ಟೈಮ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ 2022ರಲ್ಲಿ ಒಂದು ನೋಟಿಫಿಕೇಷನ್ ಇಶ್ಯೂ ಆಗಿತ್ತು. BJP ಸರ್ಕಾರ ಇತ್ತು. ನಂತರ ಇವರು ಬಂದ ಮೇಲೆ ಅಲ್ಲೇನೋ ಆ ಒಂದು ಆಯ್ಕೆ ಪ್ರಕ್ರಿಯೆಗಳೇನಿದೆ, ಆ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿಗಳು ಹೊರಗಡೆ ಬಂದ ಮೇಲೆ ಸಬ್ ಕಮಿಟಿಗಳು ಮಾಡಿ ಆಯೋಗದಲ್ಲಿ ತನಿಖೆಗಳು ಮಾಡಿ ಪ್ರೂವ್ ಏನಾಗಿದೆ, ಅಲ್ಲಿಯ ಕಾರ್ಯದರ್ಶಿ ಆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇಲ್ಲೀಗಲ್ಲಾಗಿ ನೇಮಕ ಮಾಡ್ತಕ್ಕಂಥದ್ದಕ್ಕೆ ರೆಕಮೆಂಡ್ ಮಾಡಿದಂಥದ್ದು ಆ ದೂರುಗಳಿದ್ರೂ ಇದೆಲ್ಲವನ್ನು ನಮ್ಮ ಹೈಕೋರ್ಟ್ನಲ್ಲಿರ್ಬೋದು KIT ಮೇಲೆ ಹೋದಾಗ ಯಾತಕ್ಕೆ ಸರ್ಕಾರ